ನೀವು ನೋಡಬಹುದು ಇಲ್ಲಿ ಯಾವ ತರ ನಾವು ಹೋಗ್ಬೇಕು. ನಮಸ್ಕಾರ ವೀಕ್ಷಕರೇ, ವಿಶೇಷವಾಗಿ ರೈತರಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತಿದ್ದೀನಿ. ಆದ್ಮೇಲೆ ಇದು ನಾವು ನಮ್ಮ ಹೊಲದಲ್ಲಿ ದ್ರಾಕ್ಷಿ ಹಚ್ಚಿದೀವಿ. ಇದು ದ್ರಾಕ್ಷಿ ಹಚ್ಚೋದಕ್ಕಿಂತ ಮುಂಚೆ ಈ ಹಚ್ಚದ ನಂತರ ಈ ಪ್ರತಿ ವರ್ಷನು ಒಂದು 2 ಚಾಟ್ನಿ ಮಾಡ್ತಿರ್ತೀವಿ. ಅದಕ್ಕೆ ಒಂದು ಏಪ್ರಿಲ್ ಚಾಟ್ನಿ, ಇನ್ನೊಂದು ಅಕ್ಟೋಬರ್ ಚಾಟ್ನಿ. ಹಾಗೆ ನೀವು ನೋಡ್ಬೋದು, ಇವಾಗ ನಾವು ಈ ಏಪ್ರಿಲ್ ತಿಂಗಳಲ್ಲಿ ಚಾಟ್ನಿ ಮಾಡ್ಕೊಂಡು ಒಂದ್ 2-3 ಸ್ಟೆಪ್ ಮಾಡ್ಕೊಂಡಿದೀವಿ. ಇಲ್ಲಿ ಕಾಣಬಹುದು, ಈಗ ನಮ್ಮ ಹೊಲದಲ್ಲಿ ತೋರಿಸಿದೀವಿ. ಇದನ್ನ 2-3 ಸ್ಟೆಪ್ ಮಾಡ್ಕೊಂಡು ಮೇಲ್ಗಡೆ ಒಂದ್ ಸ್ಟೆಪ್ ಮಾಡಿದೀವಿ. ಇದನ್ನ ಕಡ್ಡಿ ಮಾಡ್ಕೊಳ್ಳೋ ಈ ಟೈಮ್ ಇದು. ಇನ್ ಬಂದು ಇದು ಉಳಿದ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ರ ಅಕ್ಟೋಬರ್ ತಿಂಗಳಲ್ಲಿ ಬರ್ತದ. ಅವಾಗ ಕಾಯಿ ಚಟ್ನಿ ಅಂತ ಮಾಡ್ತಿರ್ತೀವಿ. ಆದ್ರ ಈ ಕಾಯಿ ಚಟ್ನಿ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು, ಇಲ್ಲಿ ನಮ್ಮ ಹೊಲದಲ್ಲಿ ಯಾವ ತರ ಕಾಣ್ತದ. ಇಲ್ಲಿ ಸಿಕ್ಕಾಪಟ್ಟೆ ಹುಲ್ಲು ಕಾಣಿಸ್ತದ. ಇದು ಎಷ್ಟಪ್ಪ ಅಂತಂದ್ರೆ ಸುಮಾರಾಗಿ ನಾನೀಗ ಈ 2 ತಿಂಗಳ ಹಿಂದೆ ಅಷ್ಟೇ ನಾನು ಕ್ಲಿಯರ್ ಆಗಿ ಹೊಲನ ಹುಲ್ಲು ಕಿತ್ತಿದ್ದೀನಿ. ಆದ್ರೂ ಕೂಡ ಇವತ್ತು ಸಿಕ್ಕಾಪಟ್ಟಿ ಹುಲ್ಲು ಮತ್ತಿದ್ದು. ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ತರ ಈ ಹಾಕಿರ್ತಕ್ಕಂತ ತಂತಿಯವರಿಗೆ ಸಮೇತನು ಈ ಹುಲ್ಲನ್ನ ಆಗಿಬಿಟ್ಟದ. ಇದನ್ನ ನಾವು ಒಂದ್ಸಲ ಈ ಹುಲ್ಲನ್ನ ತೆಗಿಸ್ಬೇಕಪ್ಪ ಅಂದ್ರ ಏನಿಲ್ಲ ಅಂದ್ರೂ ಸುಮಾರಾಗಿ ಒಂದ್ 40-50 ರೂಪಾಯಿ ಖರ್ಚಾಗ್ತದ. ಈ ಮಧ್ಯದಲ್ಲಿ ಅಂತರೂ ಈ ಟ್ರಾಕ್ಟರ್ ರೂಟರ್ ಹೊಡಿಸಿರ್ತದ. ಆದ್ರ ಈ ಬದಿಯಲ್ಲಿ ತೆಗಿಸ್ಬೇಕಪ್ಪ ಅಂತಂದ್ರ ಏನಂದ್ರ 40-50 ರೂಪಾಯಿ ಖರ್ಚಾಗ್ತಿರ್ತದ. ಆಗ ಅದೇ ರೀತಿಯಾಗಿ ಇದನ್ನ ನಾವು ಏನ್ ಮಾಡ್ಬೇಕಂತ ಹೇಳಕ್ಕೆ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಇಷ್ಟು ನಾವು ಹುಲ್ಲ 2 ತಿಂಗಳ ಹಿಂದೆ ನಾನು ಕ್ಲಿಯರ್ ಆಗಿ ಎಲ್ಲ ಹುಲ್ಲು ತೆಗ್ಸಿದೀನಿ. ತೆಗ್ಸೋರು ಸಮೇತ ಈ ಸದ್ಯಕ್ಕೆ ನೋಡ್ಬೋದು ಎಷ್ಟೊಂದು ಹುಲ್ಲು ಬೆಳೆದ. ಯಾಕೆ ಇಷ್ಟೊಂದು ಸ್ಪೀಡ್ ಆಗಿ ಬೆಳೀತದ ಅಂದ್ರ ಇದಕ್ ನಾವು ಈ ಹಾಕಿರ್ತಕ್ಕಂಥ ಗೊಬ್ಬರ ಹಾಗೂ ಪ್ರತಿದಿನ 2 ದಿವಸ ನೀರು ಬಿಡೋದ್ರಿಂದ ಇದು ತುಂಬಾ ಇದಾಗಿ ಕಾಣ್ತಿರ್ತದೆ. ಹೇಳ್ಬೇಕಂದ್ರೆ ಎಷ್ಟೆಷ್ಟು ಎತ್ತರ ಇದೆ ನೋಡಿ, ಎಲ್ಲ ಕೈ ಕಸ ಇದೆ, ಎಲ್ಲಾ ರೀತಿಯ ಇನ್ನಿತರ ಬೇರೆ ಬೇರೆ ಕಸಗಳನ್ನು ಕಾಣಬಹುದು. ಈಗ ಯಾವ ತರ ಕಸ ಇದೆ ನೋಡಿ. ಇಲ್ಲಿ ನಾವು ಮಧ್ಯದಲ್ಲಿ ಈಗ ಈ ಹಾಗೆ 2 ತಿಂಗಳಿಗೆ ಮಧ್ಯದ ಊಟ ಹೊಡಿತಿರ್ತೀವಿ. ಆದ್ರೆ ಈ ಬದಿಯಲ್ಲಿ ಏನಂತಂದ್ರೆ ಈ ಇವರ ಮಹಿಳೆಯರನ್ನ ಹಚ್ಚಿಸಿ ಹುಲ್ಲು ತೆಗಿಸ್ತಿದ್ವಿ. ಆದ್ರೆ ಇವಾಗ ಈ ಮಹಿಳೆಯರನ್ನ ಹಚ್ಚಿ ತೆಗಿಸೋರು ಕೂಡ ಇವತ್ತು ಎಷ್ಟು ಸ್ಪೀಡ್ ಬೆಳೆದ್ಬಿಟ್ಟದ ಅಂದ್ರ ಈ ಸಮಯದಲ್ಲಿ ಕೆಲಸ ಮಾಡಲು ಆಳ್ವಾನೇ ಸಿಗ್ತಾ ಇಲ್ಲ. ಆ ತರ ಆಗಿಬಿಟ್ಟದ. ಈಗ ನೀವು ನೋಡ್ಬೋದು ಯಾವ ತರ ಇದೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಇಲ್ಲಿ ನೋಡ್ಬೋದು ನೀವು ಎಷ್ಟು ಪ್ರಮಾಣವಾಗಿ ಒಂದು ಹುಲ್ಲ ಐತಿ ಅಂತಕ್ಕಂಥದ್ದು ಈ ಕಾಣಿಸ್ತದ. ಇದು ಈ ಒಳಗಡೆ ಹೆಜ್ಜೆ ಇಡ್ಬೇಕಾದ್ರೂ ಸಿಕ್ಕಾಪಟ್ಟೆ ಭಯ ಪಡ್ಬೋದು ಅನಿಸ್ತದ. ಯಾಕಂದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಜೀವ ಜಂತುಗಳನ್ನು ಇರ್ಬೋದು ಇದರಲ್ಲಿ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಈ ಹುಲ್ಲು ಬೆಳೆದ್ಬಿಟ್ಟವ. ಅದಕ್ಕ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಹೈಟ್ ಇದೆ ಹುಲ್ಲ. ಇದನ್ನ ನಾವು ಮಧ್ಯದಲ್ಲಿ ಮಾತ್ರ ಇವಾಗ ಕೇವಲ ಅಷ್ಟೇ ರೂಟರ್ ಹೊಡೆದಿರೋದು. ಪಕ್ಕದಲ್ಲಿ ಇರ್ತಕ್ಕಂಥ ಸಿಕ್ಕಾಪಟ್ಟೆ ಹುಲ್ಲು ಕಾಣ್ತಾ ಇರ್ತವೆ. ಅದೇ ರೀತಿಯಾಗಿ ಇದಕ್ಕೊಂದು ನಾವು ಒಂದು ಸೊಲ್ಯೂಷನ್ ಅನ್ನು ಕಂಡು ಹಿಡಿಬೇಕು. ಏನ್ ಮಾಡ್ಬೇಕಪ್ಪ ಅಂತ ಹೇಳಿಕೆ ಈ ಜನಗಳಿಂದ ನಾವು ಈ ಹುಲ್ಲು ಸರಿ ತೆಗೆದ್ರಿಂದ ಪ್ರತಿ 1-2 ತಿಂಗಳಿಗೆ 50-60 ರೂಪಾಯಿ ಖರ್ಚಾಗ್ತಿದೆ. ಅದರ ಸಲುವಾಗಿ ನಾವು ಇವತ್ತೊಂದು ಈ ಹುಲ್ಲನ್ನ ಈ ಗಾಸ್ ಕಟ್ರ ಅಂತ ಹೇಳಿಕೆ ಒಂದು ಮಿಷಿನ್ ಬಂದದ. ಅದರಿಂದ ನಾವು ತೆಗಿಸ್ಬೇಕಂತ ಹೇಳಿಕೆ ಇವತ್ತು ನಾವು ಅದನ್ನ ತಂದಿದ್ದೀವಿ. ಅದನ್ನ ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ನೀವು ನೋಡ್ಬೋದು ನಮ್ದು ಇಲ್ಲಿವರೆಗೂ ಯಾವ ತರ ಈ ಕೆಳಗಡೆ ಹುಲ್ಲು ಕಾಣಿಸ್ತಾ ಇದೆ. ನೋಡ್ಬೋದು ಯಾವ ತರ ಇದೆ ನೋಡಿ ಇಲ್ಲಿ. ಹಾಗೆ ಈ ಒಂದು ತಿಂಗಳಿಗಿಂತ ಮುಂಚೆ ಇದು ರೂಟ ಹೊಡಿಸಿರೋದು, ಮತ್ತೆ 1 ತಿಂಗಳ ಆದ ನಂತರ ಮತ್ತೆ ಹೊಡಿಸಿರೋದು. ಈ ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿ ಎಷ್ಟೊಂದು ಯಾವ ಪ್ರಮಾಣದಲ್ಲಿ ಹುಲ್ಲಿದೆ ನೋಡಿ, ಯಾವ ತರ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಯಾವ ತರ ಹುಲ್ಲು ಕಾಣಿಸ್ತಾ ಇದೆ. ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿದೆ. ಈ ದ್ರಾಕ್ಷಿ ಕೊಂಬೆಗಳಿಗೆ ಸಮೇತ ತಟ್ಟುವರೆಗೂ ಹುಲ್ಲು ಬೆಳೆದ ಹಾಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ಈ ಪ್ರತಿದಿನಾನು ಈ
ಹುಲ್ಲನ್ನು ತೆಗಿತಾ ಇದ್ರು ಸಮೇತ ಆದರೂ ಕೂಡ ಈ ಹುಲ್ಲು ಸಿಕ್ಕಾಪಟ್ಟೆ ಇನ್ನ ಬೆಳೆದಿರುತ್ತಂದ್ರ ಅದಕ್ಕ ಏನ್ ಮಾಡೋದಂದ್ರೆ ಈ ಸಮಯದಲ್ಲಿ ಆ ಆಳುಗಳನ್ನು ಸಿಗಲ್ಲ. ನಾವು ಆಳುಗಳನ್ನ ಹಚ್ಚಿ ಮಾಡಿಸ್ಬೇಕಪ್ಪ ಅಂದ್ರೂ ಪ್ರತಿ ನಾವು ಈಗ ನಮ್ಮ ಅನುಕೂಲ ತಕ್ಕಂತೆ ಈ ಕೆಲಸ ಮಾಡೋರು ಸಿಗೋದಿಲ್ಲ. ಇದು ನೋಡಿ ಇಲ್ಲಿ ಎಷ್ಟೊಂದು ಬೆಳೆದಿದೆ ಹುಲ್ಲೆಲ್ಲ ಯಾವ ತರ ಇದೆ. ಅದಕ್ಕ ನಮ್ ಬ್ರದರ್ ಇದೆಲ್ಲ ಮೇಂಟೈನ್ ಮಾಡ್ತಿರ್ತಾನ. ಅವನು ಏನ್ ಮಾಡೋದು ಕೂಡ ಇದನ್ನು ಕಂಟ್ರೋಲ್ ಮಾಡಕ್ ಆಗಿಲ್ಲ ಹುಲ್ಲಾಗಿ. ನೀವು ನೋಡ್ಬೋದು ಇಲ್ಲಿ ಈ ಬಾಜಿ ಇದು ಮೊನ್ನೆ ಸುಮಾರಾಗಿ ಕೇವಲ 4-5 ದಿನ ಹಿಂದೆ ಮಾತ್ರ ತೆಗೆಯೋದು, ಇನ್ನು ಮತ್ತೆ ಹಾಗೆ ಚಿಗಿತಾ ಇದೆ. ಇಲ್ಲೆಲ್ಲ ಒಳಗಡೆ ಅಲ್ಲಿ ಕಾಣಿಸ್ಬೋದು. ಹಾಗೆ ಈ ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಹುಲ್ಲು ಕಾಣಿಸ್ತಾ ಇದೆ. ಇದಕ್ಕ ಏನು ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರ ಅದು ಮನುಷ್ಯರಿಂದ ತೆಗೆಯೋದಾಗಲ್ಲ ಅದು. ಅದಕ್ಕ ನಾನು ಇದಕ್ಕೊಂದು ಪೆಟ್ರೋಲ್ ನಡೆಸ್ತಕ್ಕಂತ ಒಂದು ಗ್ರಾಸ್ ಕಟ್ಟರ್ ಮಿಷಿನ್ ಅಂತ ತರಿಸಿನದು. ಇಷ್ಟೊಂದಿಲ್ಲ ಎಷ್ಟೊಂದು ಪ್ರಮಾಣ ಬೆಳೆದಿದೆ ನೋಡಿ. ಇಲ್ಲ ಈ ಮಳೆ ಜಾಸ್ತಿ ಆಗಿ ಇನ್ನು ಮೇಲೆ ಇದಾಗ್ತಿರ್ತವೆ. ಈ ಕಡೆ ಕ್ಲೀನ್ ಕಾಣ್ತದೆ, ಈ ಕಡೆ ಫುಲ್ ಕಾಣೋದು. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಹಾಗೆ ಇಲ್ಲಿ ತೆಗೆದಿರೋದು ನೋಡ್ಬೋದು ನೀವು. ಹಾಗೆ ಮಧ್ಯದಲ್ಲಿ ಡ್ರಿಪ್ ಪೈಪ್ ಇರೋದು. ಯಾಕಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ನೀರು ಬಿಡ್ತಾ ಇರ್ತಾರೆ. ನೀರು ಬಿಟ್ಟಾಗೆಲ್ಲ ಈ ಹುಲ್ಲಿನ ಪ್ರಮಾಣ ಹೆಚ್ಚಿನ ಪ್ರಮಾಣ ಆಗ್ತಾ ಇರ್ತದೆ. ಹೇಳ್ಬೇಕಂದ್ರೆ ಈ ಕಡೆ ಇನ್ನೊಂದು ಸಿಕ್ಕಾಪಟ್ಟೆ ಹುಲ್ಲು ಕಾಣ್ತಾ ಇದೆ, ಆ ಕಡೆನು ಹಾಗೆ. ಈ ಕಡೆ ಆ ಕಡೆ ತೋರಿಸಿ ಎಷ್ಟೊಂದು ಹುಲ್ಲಿದೆ ನೋಡಿ. ಅಲ್ಲೆಲ್ಲ ನೋಡ್ಬೋದು. ರೈತ ಬಂದವರಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಎಷ್ಟೊಂದು ಉದ್ದವಾಗಿ ಬೆಳೆದಿದೆ ನೋಡಿ. ಈ ಕೊಂಬೆಗಳನ್ನು ಪಕ್ಕದಲ್ಲಿ ಕೊಂಬೆಗಳನ್ನು ಇದ್ದಾವೆ, ಇವೆಲ್ಲ ಕಟ್ ಮಾಡ್ಬೇಕಿಲ್ಲ ಹೆಚ್ಚಿಗೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಉದ್ದವಾಗಿ ಬೆಳೆಯೋದ್ರಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಎಷ್ಟು ಪ್ರಮಾಣ ಬೇಕು ನಮ್ಗ ಈ ಕಾಯಿ ಆಗೋದಕ್ಕೆ, ಎಷ್ಟು ಪ್ರಮಾಣ ಗರ್ಭ ಆಗ್ತದೆ, ಗರ್ಭ ಕಟ್ತದೆ, ಅಷ್ಟೇ ನಾವು ಯೂಸ್ ಮಾಡ್ಕೊಂಡು 1 ಸ್ಟೆಪ್ 2 ಸ್ಟೆಪ್ ಯೂಸ್ ಮಾಡ್ಕೊಂಡು ಇದೆಲ್ಲ ಕಟ್ ಮಾಡಿ ಹಾಕಿ ಬರೋದು. ನೀವು ಇಲ್ಲೆಲ್ಲ ನೋಡ್ಬೋದು ಇದಕ್ಕೆ ಎಷ್ಟೊಂದು ಉದ್ದಿದೆ ನೋಡಿ. ಹಾಗೆ ಇವೆಲ್ಲ ಮೇಲ್ಗಡೆ ಸಿಗಿತಕ್ಕಂಥವೆಲ್ಲ ಅವಾಗ ಕಟ್ ಮಾಡ್ತಿರ್ತಾರ. ಮುಂಚೆನೆಲ್ಲ ಮಾಡ್ಸಿರೋದು, ಹಾಗೆ ಇನ್ನೂ ಮಾಡ್ತಿರ್ತಾರ. ಈಗ ಇಲ್ಲದೆ ನೋಡಿ, ಇದೆಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಇದೆಲ್ಲ ಕಟ್ ಮಾಡಿ ತೆಗಿಬೇಕು. ಯಾಕಂದ್ರೆ ಅದು ಕಟ್ ಮಾಡಿದ್ರೆ ಈ ಕಡ್ಡಿ ಬೇಗ ಈ ಇದಕ್ಕೆ ಬರೋದು, ಚಟ್ನಿ ಮಾಡೋ ಸಮಯಕ್ಕೆ. ಇದನ್ನ ಈ ಚಿಗಿದೆ ಹಾಗೆ ಮೇಲ್ಗಡೆ ಚೂಟ್ಕೋಬೇಕು ಇದಕ್ಕೆ. ನೋಡು ಕಾಣಿಸ್ತದೆ ನೋಡಿ ಇದನ್ನ. ಯಾಕಂದ್ರ ಇದನ್ನ ನಾವು ಮೇಲ್ಗಡೆ ಇರ್ತಕ್ಕಂಥ ಭಾಗವನ್ನು ಚೂಟಿದ್ರೆ, ಕುಡಿಯನ್ನು ಚೂಟಿದ್ರೆ ಅದರಿಂದ ಈ ಕೆಳಗಡೆ ಇರ್ತಕ್ಕಂಥ ಇದು ಏನಿದೆಲ್ಲ ಇಲ್ಲಿ ನೋಡಬಹುದು. ಈ ಚಾಕ್ಲೇಟ್ ತರ ಈ ತರ ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಚೂಟ್ಕೋಬೇಕು. ಹಾಗೆ ಚಿಗಿತಿರ್ತದೆ. ನಾವು ಸುಮಾರಾಗಿ 1-2-3 ಸ್ಟೆಪ್ ಅನ್ನು ಮಾಡ್ಕೊಂಡಿರೋದು ಇದು ನೋಡಿ. ಇದನ್ನ ನಾವು ಚಿಗಿಯೋದನ್ನ ಸ್ಟಾಪ್ ಆಯ್ತಂದ್ರ ಇರ್ತಕ್ಕಂಥ ಇಲ್ಲಿ ಬಿಳಿ ಕಟ್ಟಿಗೆ ಕಾಣಿಸ್ತದೆ ನೋಡಿ, ಬಿಳಿ, ಅದನ್ನ ಈ ಚಾಕ್ಲೇಟ್ ಎಲ್ಲಿ ಟರ್ನ್ ಆಗ್ತದೆ. ಹಾಗೆ ಎಲ್ಲ ಈ ತರ ಇದೆ ನೋಡಿ. ಎಲ್ಲ ಈ ತರ ಮುಂದ್ಗಡೆ ಬಂದಿರ್ತಕ್ಕಂಥದ್ದು. ಇದನ್ನ ನಾವು ಹಾಗೆ ಚಿಗಿಯೋದಕ್ಕೆ ಹಾಕಿ ಬಿಟ್ರೆ ಹಾಗೆ ಮುಂದೆ ಉದ್ದು ಬೆಳೀತಾ ಇರ್ತದೆ. ಆದ್ರೆ ಇನ್ನ ಅಕ್ಟೋಬರ್ ತಿಂಗಳಲ್ಲಿ ಇನ್ನೊಂದು 2 ತಿಂಗಳು ಅಷ್ಟೇ ಇರೋದು. ಇನ್ನೊಂದು ಅಕ್ಟೋಬರ್ ತಿಂಗಳಲ್ಲಿ ಅಷ್ಟೇ ಮತ್ತೆ ಕಾಯಿ ಚಟ್ನಿಯನ್ನು ಮಾಡೋದು. ನೀವು ನೋಡ್ಬೋದು. ಆದ್ಮೇಲೆ ಇದೆಲ್ಲ ಎಷ್ಟೊಂದು ಪ್ರಮಾಣ ಈ ಹುಲ್ಲಿದೆ ನೋಡಿ, ಯಾವ ತರ ಇದೆ ನೋಡಿ. ಇದು ನೆಲದಿಂದ ಸುಮಾರಾಗಿ ಇಷ್ಟು ಹೈಟ್ ಇದೆ. ಇದರಿಂದ ಬೆಳೆಗೆ
ತುಂಬಾ ತೊಂದರೆನೂ ಆಗ್ತದೆ. ಯಾಕಂದ್ರೆ ಮಳೆ ಎಲ್ಲ ಹತ್ತಿದ ಟೈಮ್ದಾಗ ಇದು ನೋಡ್ಬೋದು. ಎಷ್ಟೊಂದು ಇದೆ ನೋಡೋದು. ಈ ಕಡೆ ಎಲ್ಲ ಇದು ಹುಲ್ಗಿಲ್ಲ ಎಷ್ಟೊಂದು ಜಾಸ್ತಿ ಇದೆ. ಈ ಕಡೆ ಎಲ್ಲ ಜಾಸ್ತಿ ಕಾಣಿಸ್ತಾ ಇರೋದು. ಹಾಗೆ ಇದು ಈ ಈ ನಮ್ಮ ದ್ರಾಕ್ಷಿ ಹೊಲದ ಎಂಡಿಂಗ್ ಇದು. ಇಲ್ಲಿಂದ ನೋಡ್ಬೋದು ಎಷ್ಟೊಂದು ಪ್ರಮಾಣ ಹುಲ್ಲಿದೆ ನೋಡಿ. ಆದ್ರೆ ಇದನ್ನ ನಾವು ಎಲ್ಲ ಈ ದ್ರಾಕ್ಷಿ ರೈತರಿಗೆ ಏನ್ ಹೇಳೋದಂದ್ರ, ಎಲ್ಲಾ ರೈತರಾದವರು ಇದಕ್ಕೊಂದು ಸೊಲ್ಯೂಷನ್ ಇದು ಕಂಡುಹಿಡ್ಬೇಕು ಹುಲ್ಲಿನ ಸಲುವಾಗಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಹುಲ್ಲು ಹೇಳ್ತಿರ್ತದ. ಈ ಹುಲ್ಲು ತೆಗೆಸುವ ಸಲುವಾಗಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಸುಮಾರು 5-6 ಸಲ ತೆಗಿಸಾಗುತ್ತದೆ. ಇವಾಗ ಈ ಹುಲ್ಲು ತೆಗೆಸೋದಕ್ಕೆ ಹೆಚ್ಚಿನ ಪ್ರಮಾಣ ಖರ್ಚಾಗ್ತಿರ್ತದೆ. ಸುಮಾರಾಗಿ ಒಂದ್ಸಲ ತೆಗಿಸ್ಬೇಕಂದ್ರೆ ಹೊಲದಾಗ ಒಂದ್ಸಲ ತೆಗಿಸ್ಬೇಕಂದ್ರೆ 50,000 ರೂಪಾಯಿ ಒಂದ್ ಸಮಯ ಖರ್ಚಾಗ್ತದೆ. 50,000 ರೂಪಾಯಿ ಅಂದ್ರ ಒಂದ್ 5-6 ಸಲ ತೆಗಿಸ್ಬೇಕಂದ್ರೆ 2 ತಿಂಗಳ 3 ತಿಂಗಳ ಹಾಗೆ ತೆಗಿಸೋದಂದ್ರೆ 5-6 ಸಲ ಅಂದ್ರ ಒಂದು 3-4 ಲಕ್ಷ ರೂಪಾಯಿ ಈ ಹುಲ್ಲನ್ನ ತೆಗಿಸೋದಕ್ಕೆ ಖರ್ಚಾಗ್ತದೆ. ಅದು ಕೇವಲ ಈ ದ್ರಾಕ್ಷಿ ಬಡ್ಡಿ ಕೆಳಗಡೆ ಮಾತ್ರ ತೆಗಿಸೋದು. ಮೇಲಿಂದ ಮಧ್ಯದಲ್ಲಿ ಹತ್ರ ಈ ಟ್ರ್ಯಾಕ್ಟರ್ಗಳಿಂದ ರೂಟರ್ ಹೊಡಿಸೋದಾಗಿರೋದು, ಇನ್ನಿತರ ಗೆಳೆಗಳ ಮುಖಾಂತರ ತೆಗಿಸಿರ್ತೀವಿ. ಅದು ಪೂರ್ತಿಯಾಗಿ ತೆಗಿಸೋದಂತ್ರ ಅದು ಸಿಕ್ಕಾಪಟ್ಟೆ ಖರ್ಚದ. ಅದನ್ನ ಇವತ್ತು ನಾವು ಇದನ್ನ ಈ ಹುಲ್ಲನ್ನು ತೆಗೆಸುವ ಸಲುವಾಗಿ ಒಂದು ಮಿಷಿನ್ ತಂದಿದ್ದೀವಿ ವೀಕ್ಷಕರೇ. ಅದನ್ನೇ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದೀನಿ. ಇವಾಗ ನಮ್ ಬ್ರದರ್ ಇರ್ಬೋದಲ್ಲಿ ಒಂದು ತಂದಿದ್ದಾನ, ನೀವು ನೋಡ್ಬೋದು. ಇಲ್ಲೆಲ್ಲ ಎಷ್ಟೊಂದು ಹುಲ್ಲಿದೆ. ಅಲ್ಲಿ ತೋರಿಸಿ, ಅಲ್ಲಿ ನೋಡಿ. ಇವತ್ತು ನಮ್ಮಲ್ಲಿ ನಮ್ ಬ್ರದರ್ ಇದಾರ. ಈ ದ್ರಾಕ್ಷಿ ಹುಲ್ಲಿಗಾಗಿ ಏನ್ ಒಂದು ಸೊಲ್ಯೂಷನ್ ಕಂಡಿದ್ದಾನೆ. ಏನಪ್ಪಾ ಅಂದ್ರ ಈ ತೆಗಿಯೋದಕ್ಕೆ ಒಂದು ಗಾಸ್ ಕಟ್ಟ ಹೇಳಿಕೆ ಒಂದು ಮಿಷಿನ್ ತಂದಾನ. ಅವನಲ್ಲಿ ವಿಚಾರ ಮಾಡೋಣ. ಇದು ಈ ಹುಲ್ಲನ್ನ ತೆಗಿಯೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಇದಕ್ಕೊಂದು ಮಿಷಿನ್ ತಂದಿರಿ ಸರ. ಅದು ಹುಲ್ಲು ಕಟ್ ಹಾಕ್ತಾರೆ. ಈ ಮಿಷಿನ್ ಅಂದ್ರೆ ಇದು ಈ ಸದ್ಯ ಎಲ್ಲ ಇದ್ರ ಈ ಬಡ್ಡಿಯಲ್ಲಿ ಕೆಳಗಡೆ ಇರ್ತಕ್ಕಂತ ಹುಲ್ಲು ತೆಗಿಯೋದಕ್ಕ ಇದು ಕೆಳಗಡೆ ಫುಲ್ ಬಡ್ಡಿಯಲ್ಲಿ ಹೋಗ್ತಾರೆ. ಅದ ಈ ಕಡೆನೂ ಹೋಗ್ತಾರೆ, ಆ ಕಡೆನೂ ಹೋಗ್ತಾರೆ. ಫುಲ್ ಕ್ಲೀನ್ ಆಗಿಬಿಡ್ತಾರೆ ಅದು ಮಿಷನ್ ಇಂದ. ಯಾಕಂದ್ರೆ ಅದಕ್ಕೆ ಜಾಸ್ತಿ ದುಡ್ಡು ಹೋಗಲ್ರಿ. ಆ ಹತ್ರ ಜಾಸ್ತಿ ದುಡ್ಡು ಹೋಗ್ತಾರೆ. ಈ ಮಿಷನ್ ಹೊಡೆದತ್ತು ಕಮ್ಮಿ ದುಡ್ಡಿನಾಗ ಹಾಕ್ತಾರೆ. ಅದು ನಿಮ್ಗೆ ಈ ಸದ್ ಮಿಷನ್ ಎಲ್ಲಿದೆ ನೀವು ತೋರಿಸ್ತೀರಿ ನಮ್ಗ? ಮಿಷನ್ ಆಯ್ತು ಬರ್ರಿ ಸರ್, ಅದು ಫಿಟ್ ಮಾಡಿ ತೋರಿಸ್ತೀನಿ. ಅದು ಫಿಟ್ ಮಾಡಿ ನಮಗೆ ಇವಾಗ ಆ ಮಿಷಿನ್ ಇಲ್ಲೇ ಇರೋದು, ಅದು ಫಿಟ್ ಮಾಡಿಬಿಟ್ಟು ಅದನ್ನ ನಮಗೆ ಲವ್ ಆಗಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತಾ ಇದಾರೆ. ಬಂದ್ ಇದೆಲ್ಲ ಪೇರ್ ಪಾರ್ಟ್ಸ್ ಎಲ್ಲ ಕಡೆ ಇರೋದಲ್ಲ. ಇದೊಂದು ಪೇರ್ ಪಾರ್ಟ್ಸ್ ಬೇರೆ, ಇದನ್ನೇನ ಇದ್ರಲ್ಲೇ ಇಟ್ಟು ಕಡೆ ಇರ್ತದೆ ಸರ್. ಇದೆಲ್ಲ ಇದೊಂದ್ ಪೇರ್ ಪಾರ್ಟ್ಸ್, ಇದು ಕಡೆಕ, ಇದೊಂದ್ ಕಡೆಕ ಅಷ್ಟೇ ಇರ್ತದ. ಎಷ್ಟು ಕಡೆಗೆ ಬರ್ತಾವ್ರಿ. ಇದರಿಂದ ಯಾವ್ದ್ರಿಂದ ನಡೆಸೋದು? ಇದು ಪೆಟ್ರೋಲ್ ಇಂದ? ಪೆಟ್ರೋಲ್ ಅಂದ್ರೆ ಸರ್. ಪೆಟ್ರೋಲ್ ಅಂದ್ರೆ ಯಾವ ತರ ಸ್ವಲ್ಪ ಫಿಟ್ ಮಾಡ್ತೀರ? ಅಲ್ಲೇ ಜಾಯಿಂಟ್ ಮಾಡೋದ? ಇಲ್ಲೇ ಜಾಯಿಂಟ್ ಮಾಡಿಸ್ತಾರ. 4 ನಟ್ ಬೋಲ್ಟ್ ಬರ್ತಾವ್ರಿ. ಅಂದ್ರೆ ಇದು ಪೆಟ್ರೋಲ್ 1 ಲೀಟರ್ ಪೆಟ್ರೋಲ್ ಎಷ್ಟು ಇದಾಗ? 1 ಲೀಟರ್ ಪೆಟ್ರೋಲ್ ಸರ 2.5 ತಾಸ ಬರ್ತೈತ್ರಿ. ಅಂದ್ರೆ 2.5 ತಾಸು ನೀವು ಹುಲ್ಲನ್ನು ಹೊಡಿಬಹುದ್ರಿ. 2.5 ತಾಸು ಹೊಡಿಬಾರ್ದು ಹುಲ್ರಿ. ಇದನ್ನ ಎಲ್ಲಿಂದ ತಂದಿರೋದು? ಇದು ಮೈಸೂರಿಂದ ತಗೊಂಬಂದ್ರಿ ಸರ್. ಮೈಸೂರಿಂದ? ಅಲ್ಲಿ ಯಾರು ನಿಮ್ ಪರಿಚಯದವ್ರು ಇದಾರ ಏನ್? ನಮ್ ಫ್ರೆಂಡ್ ಹೇಳಿದ್ರಿ. ನಮ್ ಫ್ರೆಂಡ್ ಹೇಳಾನ ತಗೊಂಬಂದಿರಿ. ಅದೆಲ್ಲ ನಿಮ್ಗೆಲ್ಲ ಡೆಮೋ ಕೊಟ್ಟು ತೋರಿಸಿದಾರಲ್ಲ ಯಾವ ತರ? ತೋರಿಸಿರಿ ಸರ್. ಅಂದ್ರೆ ಇವೆಲ್ಲ ಕೆಳಗಡೆ ಅವಳ ನಟ್ ಎಲ್ಲ ಟೈಟ್ ಮಾಡ್ಕೊಂಡು ಹಿಂದಗಡೆ ಎಲ್ಲ ನಟ್ ಈ ತರ ಫಿಟ್ ಮಾಡ್ಕೊಂಡು ಹೊಡಿಯತ್ತಂದ್ರೆ ಸರ್. ವೀಕ್ಷಕರು ನೀವು ನೋಡ್ಬೋದು ಅಲ್ಲಿ ಇರ್ತಕ್ಕಂತ ಒಳಗಡೆ ಈ ಪೆಟ್ರೋಲ್ ಇಂಜಿನ್ ಇದೆ. ಆ ಪೆಟ್ರೋಲ್ ಇಂಜಿನ್ ಈ ನಟ್ ಗಳನ್ನ ಟೈಟ್ ಮಾಡ್ತಾ ಇರ್ತಕ್ಕಂಥ ನೋಡ್ಬೋದು ನೀವು ಯಾವ ತರ ಫಿಟ್ ಮಾಡ್ತಾ ಇದಾರೆ ಅಲ್ಲಿ. ಹಾಗೆ ಅದನ್ನ ಫಿಟ್ ಮಾಡಿದ ನಂತರ ಈ ಕೈಲಿ ಹಿಡಿಯೋದೆಲ್ಲ ಇರ್ತದಲ್ಲ,
ಕೈ ಹಿಡಿ ಹ್ಯಾಂಡಲ್ ಸೇಮ್ ಇರ್ತದೆ, ಹ್ಯಾಂಡಲ್ ಇರ್ತಾರೆ ಅದು. ಹ್ಮ್ ಹ್ಮ್ ಅದ್ರಲ್ಲೇ ರೇಸು ಹ್ಮ್ 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 ಆಪ ಆನ ಅದರಲ್ಲೇ ಬರ್ತದೆ, ಆಪ ಅಲ್ಲೇ ಬರ್ತಾರೆ ಹ್ಮ್ ಹ್ಮ್ ಹ್ಯಾಂಡಲ್ದಲ್ಲಿ. ಹ್ಮ್ ಹ್ಮ್ ಎಸ್ ಎಸ್ ಎಸ್. ಇದು ಅದೆಲ್ಲ ಅದ್ರದ್ದು ಕಾಣಿಸ್ತಾ ಇದು. ಅದ್ರ ಸರ್ ಹ್ಮ್ 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 ಹ್ಮ್. ಇದು ನೀವು ಈ ಸಿಕ್ಕಾಪಟ್ಟಿ ಹುಲ್ಲು ತೆಗೆದಿಂದ ಜನಗಳ ಆಳುಗಳ ಜಾಸ್ತಿ ಹೋಗೋದ್ರಿಂದ ರೋಡ್ ಶೋ ತಂದು ಬಿಟ್ಟಿದ್ರಿ. ಹೌದು ಸರ್, ಜಾಸ್ತಿ ಆಳುಗಳು ಹೋಗೋ ಸಂಬಂಧ ಇದು ತೊಗೊಂಬಂದೇವ್ರಿ. ಹ್ಮ್ ಹ್ಮ್ ಇದು ಹೊಡೆದ್ರೆ ಆಳನೇ ಹತ್ತಲ್ಲ ಸರ್, ಹ್ಮ್ 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 ಆ ಜಾಸ್ತಿ ಹತ್ತಲ್ಲ ರೊಟ್ಟಿ, ಹ್ಮ್ 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 ಅದಕ್ಕಾಗಿ ತೊಗೊಂಬಂದಿರಿ ಸರ್. ಹ್ಮ್ ಹ್ಮ್. ಅಂದ್ರ ಇದು ತುಂಬಾ ಹೊಲ ಹೊಡಿಬೇಕತ್ತಂದ್ರ ಎಷ್ಟಪ್ಪ ಅಂತಂದ್ರ ಒಂದ್ 4-5 ಲೀಟರ್ ಪೆಟ್ರೋಲ್ ಅಲ್ಲಿ ಕ್ಲಿಯರ್ ಆಗಿಬಿಡ್ತದ. ಹಾ ಸರ್, 4 ಲೀಟರ್ 6 ಲೀಟರ್ ಹಿಂಗ್ ಹೋಗ್ತಾರೆ ಸರ್, ಅದ್ರಾಗ ಕ್ಲಿಯರ್ ಆಗಿಬಿಡ್ತಾರೆ ಫುಲ್. ಇಲ್ಲ ಅಂದ್ರೆ ಇದು ಒತ್ತಟ್ಟಿಂದ ಸೈ ತೆಗಿಸ್ಬೇಕಾದ್ರೆ ಸುಮಾರಾಗಿ ಒಂದ್ ಸಲಕ್ಕೆ ಇಲ್ಲ ಅಂದ್ರೆ 50,000-60,000 ರೂಪಾಯಿ ಖರ್ಚಾಗ್ತೈತಿ. ಹೌದು ಸರ್, ಅಷ್ಟು ಬರ್ತೈತ್ರಿ ಅದು. ಜಾಸ್ತಿ ಹುಲ್ಲು ಹತ್ತಲ್ರಿ, ಬರ್ತದೆ ರೇಟು. ಹ್ಮ್ 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 ಹ್ಮ್. ಅದು ಮತ್ತ ಈ ದ್ರಾಕ್ಷಿ ಬಡ್ಡಿಯಲ್ಲಿ ತೆಗೆದಿರುತ್ತೆ, ಮತ್ತೆ ಹೊಲ ಮಧ್ಯದಲ್ಲಿ ಅಂತರೂ ಅದು ರೂಟ್ ತೆಗಿಸಿರ್ತದ. ರೋಟೋಲಿಂದ ತೀಸಿರ್ತಾರೆ ಸರ್. ಹ್ಮ್ 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 ಈ ಸಾಲ್ ಬಾಯ್ ಅಂದ್ರೆ ಇದು. ಹ್ಮ್ ಹ್ಮ್ ಹ್ಮ್. ಎಸ್ ಎಸ್ ಎಸ್. ಹ್ಮ್ ಹ್ಮ್. ಅಲ್ಲಿ ಫಿಟ್ ಮಾಡ್ದನ ಒಂದ್ ಸೈಡ್. ಈ ತರ ಫಿಟ್ ಮಾಡಿದ್ರೆ ಹ್ಮ್ ಹ್ಮ್. ಆತ್ಮೀಯ ವೀಕ್ಷಕರೇ, ನೀವು ನೋಡ್ಬೋದು ಆ ಇರ್ತಕ್ಕಂಥ ಒಂದು ಹ್ಯಾಂಡಲ್ ಅನ್ನು ಯಾವ ತರ ಫಿಟ್ ಮಾಡ್ತಾ ಇದಾರೆ, ಅದನ್ನ ಕೈಯಲ್ಲಿ ಹಿಡಿಯೋದಕ್ಕ. ಆ ನಟ್ಟುಗಳನ್ನ ಹಾಕಿ ಟೈಟ್ ಮಾಡ್ತಾ ಇರೋದನ್ನ ಕಾಣಿಸ್ತಾ ಇದ್ದಾರೆ ನೋಡಿ. ನೀವು ನೋಡ್ಬೋದು ಯಾವ ತರನ ಟೈಟ್ ಮಾಡ್ತಾ ಇದಾರೆ. ಆ ಸೈಡ್ ಈ ಆನ್ ಆಫ್ ಅಲ್ಲಿ ಇರೋದು. ರೇಸ್ನು ಇದರಲ್ಲಿ ಅದ್ರಿ. ಹ್ಮ್ ಹ್ಮ್ ಹ್ಮ್. ಇದು ಆನ್ ಆಫ್ ಇದರಲ್ಲಿ. ರೇಸ್ ಮೂಲದಲ್ಲಿ ಆನ್ ಆಫ್ ಅದ್ರಲ್ಲಿ. ನೀವು ಎಷ್ಟು ಪ್ರಮಾಣ ರೇಸ್ ಹಿಡಿತೀರಿ ಅದ್ರ ಸ್ಪೀಡ್ ಓಡುತ್ತೆ. ಹಾ, ಸ್ಲೋ ರೀ, ಜಾಸ್ತಿ ಬೇಕಾದ್ರೆ ಜಾಸ್ತಿ ರೇಸ್ ಮಾಡಿದ್ರಿ. ಹ್ಮ್ ಹ್ಮ್ ಹ್ಮ್. ಯಾವ ತರ ಹೇಳಿದ್ದು ಇದು ಇಲ್ಲಿ ಹೊಡೆಯೋದ ನಮಗೆ ಕಸ ಏನು ಸೇಳ್ರಿ ಮುಖಕ್ಕೆ, ಅದು ಮೈಸರಿಗೆ ಮುತ್ತಿಗೆ ಅದು. ಅದ್ರ ಸಲುವಾಗಿ ಪ್ಲೇಟ್ ಅನ್ನ ಇರೋದು. ಪ್ಲೇಟ್ ಇರ್ತದೆ. ಅದರಿಂದ ಈ ಹುಲ್ಲಿಂದ ರಿಟರ್ನ್ ಆಗಿ ಯಾವುದೇ ಈ ಕಡೆ ಬರಲ್ರಿ ಅದು. ಅಥವಾ ಇದನ್ನ ಪ್ಲೇಟ್ ಪ್ಲೇಟ್ ಇರುತ್ತೆ. ಅಂದ್ರೆ ಇದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದನ್ನ ನೀವು ಉಪಯೋಗ ಮಾಡೋದ್ರಿಂದ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದ್ರಿ ಸರ್ ಇದು. ಅಂದ್ರ ಈ ರೈತರಾದವರು ಅವರು ಈ ಹುಲ್ಲು ತೆಗೆದು ಮಿಷನ್ ತಂದ್ರ ಒಂದ್ಸಲ ತಂದ್ ಬಿಟ್ರ ಜಾಸ್ತಿ ಬೇಸಿಗೆ ಬಾಧನೆ ಬರ್ತಾರೆ ಅದು. ಈಗ ಒಂದ್ಸಲ ತಂದ್ ಬಿಟ್ರೆ ಅವ್ರೆಲ್ಲ ತಮ್ಮ ಅನುಕೂಲ ತಕ್ಕಂತೆ ಯಾವ ಬೇಕಾದ್ರೆ ಹೊಡ್ಕೋಬಹುದು. ಪೆಟ್ರೋಲ್ ಹಾಕಿಸಿ ಯಾವ ಬೇಕಾದ್ರೆ ಹೊಡ್ಕೋಬಹುದು. ಅಂದ್ರ ಈ ವಿಶೇಷ ಈ ದ್ರಾಕ್ಷಿ ಪಡೆದವರು ಅವ್ರಿಗೆ ತೀರಾ ಅನುಕೂಲ. ದ್ರಾಕ್ಷಿ ಪಡೆದರೆ ಬಾಳ ಅನುಕೂಲ ರೀ ಅದು. ವಿಶೇಷ ಸಾಲ್ ಬಾಯಾಗ ನಡ್ಬರ್ಕಾದ್ರೆ ಲೂಟ್ರು ಹೊಡಿತೀವ್ರಿ. ಈ ಸಾಲ್ ಬಾಯ ಒಂದು ಬಾರಿ ಅನುಕೂಲ ಆಗ್ತಾರೆ ಅದು. ಸಾಲ್ ಬಾಯ ಹೊಡಿದ್ರೆ ಅನುಕೂಲ ಅದ. ನಿಮ್ ಸೊಲ್ಯೂಷನ್ ದ್ರಾಕ್ಷಿ ಯಾರ್ಯಾರ ಇದನ್ನ ತಂದ್ರ ಅವರು ಪ್ರತಿ ವರ್ಷ ಎಲ್ಲ 2-3 ಲಕ್ಷ ಸರಿ ತೆಗೆದೇನೆ ಉಳಿಸಬಹುದ್ರಿ. 2-3 ಲಕ್ಷ ರೂಪಾಯಿ ಉಳಿಸಬಹುದು ದ್ರಾಕ್ಷಿ ಬೆಳೆಗಾರರು ಒಟ್ಟ. ಅಂದ್ರೆ ಈಗೆಲ್ಲ ಫಿಟ್ ಮಾಡಿದ್ರಿ. ಈ ಬೆಲ್ಟ್ ಬರ್ತಾವ್ರಿ. ಈ ತರ ಬೆಲ್ಟ್ ಹಾಕಿದ್ರಿ ಸರ್ ಅದು. ಈ ತರ ಬೆಲ್ಟ್ ಹಾಕಿ ಸರ್. ಇಲ್ಲೊಂದು ಆನ್ ಮಾಡದಿರ್ತಾರೆ ಸರ್. ಡೆಮೋ ಇರ್ತದ. ಇದು ಆನ್ ಮಾಡೋದ್ ಚಲೋದ. ಒಂದೇ ನಿಮಿಷ ಬಂದೆ. ಯಾವ ಕಡೆ ಹೇಳಿದ್ರು? ಇಲ್ಲಿ ಹಗ್ಗ ಇರ್ತದೆ. ಇದು ಆನ್ ಮಾಡಿರ್ತಾರೆ. ಆನ್ ಐತಿ ಇವಾಗ. ಈಗ ಆನ್ ಐತ್ರಿ. ಇದನ್ನ ಯಾವ ತರ ಕಟ್ ಮಾಡಿ ತೋರ್ಸಿ ನೋಡೋಣ. ತೋರ್ಸ್ತೀವಿ ಸರ್. ಆ ತರ ಹಾಕೊಂಡು ಕೊಳಲು. ಕೈಯಲ್ಲಿ ರೇಸ್ ಮಾಡಿದ್ರೆ
ನೀವು ನೋಡಬಹುದು ಇಲ್ಲಿ ಯಾವ ತರ ಹುಲ್ಲ ತೆಗೆದಿರೋದು. ಈ ಮಿಷಿನ್ ಯಾವ ತರ ಕಟಿಂಗ್ ಮಾಡ್ತಾ ಇದೆ. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ, ಯಾವ ತರ ಪ್ರತಿಯೊಂದನ್ನು ಈ ಬಡ್ಡಿ ಹಿಡಿದು ಯಾವ ತರ ಕಟ್ ಮಾಡ್ತಾ ಇದೆ. ಕೇವಲ ಒಂದು ದಾರ ಇದೆ, ದಾರದ ಮುಖಾಂತರ ಅಷ್ಟೊಂದು ಕಾಣ್ತಾ ಇರೋದು. ಎಸ್ ಎಸ್, ಇದು ನೋಡ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಯಾವ ತರ ಅಂತಂದ್ರ ಇದು ಈ ಸದ್ಯಕ್ಕೆ ನೋಡೋರ್ ಇಲ್ಲಿ ನಾವು ಈ ಒಳಗೆ ಹೆಜ್ಜೆ ಇಡ್ಬೇಕಾದ್ರೆ ಭಯ ಬೀಳಾಕತ್ತಿತ್ತು. ಆದ್ರೆ ಇವತ್ತು ಇಲ್ಲಿ ಕ್ಲೀನ್ ಆಗಿ ನೋಡ್ಬೇಕಂತಂದ್ರ ಇದು ಈ ಹುಲ್ಲು ಯಾವ ತರ ಅಂದ್ರ ಬಡ್ಡಿ ಹಚ್ಚಿ ಕಟ್ ಮಾಡಿರೋದು. ಎಷ್ಟಾತಂದ್ರ ಅಂದ್ರ ಇದು ಯಾವಾಗ ಚೀತದ ಅವಾಗ ಕಟ್ ಮಾಡ್ಬೇಕು. ಯಾವ ಚೀತ ಕಟ್ ಮಾಡಿದ್ರಿ. ಹಂಗೆ ಒಂದ್ ತಿಂಗಳ 15 ದಿವಸ ಆದ ನಂತರ ಎಷ್ಟು ಪ್ರಮಾಣ ಇದ್ರೂ ಕಟ್ ಮಾಡೋದು, ಎಷ್ಟಾದ್ರೆ ಕಟ್ ಮಾಡೋದು. ಎಷ್ಟಾದ್ರೆ ಕಟ್ಬೋದು, ಸಿಕ್ಕಿದ್ರೆ ಸಣ್ಣದಿದ್ರೆ ಕಟ್ ಮಾಡೋದು, ದೊಡ್ಡದಿದ್ರೆ ಕಟ್ ಮಾಡ್ಬೋದ್ರಿ. ಎಸ್ ಎಸ್, ಹೌದೌದು. ತುಂಬಾ ಇದೊಂದು ವೀಕ್ಷಕರೇ, ಅದು ಬಂದಿಲ್ಲ. ಎಷ್ಟೊಂದು ಅನುಕೂಲ ಇರ್ತಕ್ಕಂಥದ್ದು ಐತಿ ಅನ್ನತಕ್ಕಂಥದ್ದು ನಾವು ನೀವು ಇವತ್ತ ಡೆಮೋವಾಗಿನ ತೋರಿಸಿದ್ರಿ ನಮ್ಮ ಹೊಲದಲ್ಲಿ. ಹಾಗೆ ನೀವು ನೋಡ್ಬೋದು, ಇದಕ್ಕಿಂತ ಮುಂಚೆ ಅಲ್ಲಿ 2-3 ಸಾಲುಗಳನ್ನು ಕಟ್ ಮಾಡಿದಾರೆ. ಅಲ್ಲಿ ಯಾವ ತರ ಅಲ್ಲಿ ತೋರ್ಸಂಗ, ಇಲ್ಲಿ ಯಾವ ತರ ಕಟ್ ಮಾಡಿದಾರೆ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಇದರಿಂದ ಜನಗಳನ್ನೇ ಈ ಸದಿ ತೆಗೆದು ಹಾಕಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಯಾವ ತರ ಕ್ಲಿಯರ್ ಆಗೇನು ಒಂದು ಹುಲ್ಲನ್ನು ತೆಗೆದಿದೆ. ಇದೆಲ್ಲ ಇದು ಪೂರ್ತಿ ಬಡ್ಡಿ ಹಿಡಿದು ಕ್ಲಿಯರ್ ಆಗಿ ತೆಗೆದ್ರೆ ಕಾಣಿಸ್ತದೆ. ಬಡ್ಡಿ ಹಿಡಿದು ತೆಗೆದ್ರಿ ಫುಲ್ ಕ್ಲಿಯರ್ ಆಗಿ. ಎಸ್ ಎಸ್. ಓಕೆ. ಇದು ಇಲ್ಲಿ ತೆಗೆದಿರಲ್ಲ. ಇದು ಎಷ್ಟು ಇದು ಸುಮಾರು ದಂಡಿಯಿಂದ ಅಲ್ಲಿ ದಂಡಿಯಿಂದ ತೆಗೆದಿರ ಹೆಂಗದು? ನೋಡಿ ಸರ್, ಈ ದಂಡಿಯಿಂದ ದಂಡೆ ಇರ್ತದೆ ಸರ್. ಎಸ್ ಎಸ್. ಅಂದ್ರೆ ಇದು ಈ ಸದ್ಯ ಇಲ್ಲಿ ಈ ಸಾಲುಗಳು ನೋಡಿದ್ರೆ ಆ ಸಾಲುಗಳು ಎಷ್ಟು ಕ್ಲಿಯರ್ ಕಾಣ್ತದೆ ಅಲ್ಲಿ ಇದು ಕ್ಲಿಯರ್ ಆದ್ರಿ. ಅದು ಜಾಸ್ತಿ ಹುಲ್ಲಾದ್ರೆ ಅದು ತೆಗೆದ ಬಳಿಕ ಈ ತರ ಕಾಣೋದು. ಇದು ಮಷಿನ್ ಹೊಡೆದ ಈ ತರ ಕಾಣುತ್ತಾರೆ. ಈ ರೈತರಾದ್ರ ಸೊಲ್ಯೂಷನ್ ಏನಪ್ಪಾ ಅಂತಂದ್ರ, ನೀವು ಇದನ್ನ ನಾವು ಆದಷ್ಟು ಖರ್ಚನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂತಂದ್ರ ಹಿಂದಿರ್ತಕ್ಕಂತ ಈ ಏನ್ ಗಾಸ್ ಕಟ್ರ ಮಿಷಿನ್ ಅನ್ನ ತಂದು ತಾವು ರೈತರಾದವರು ಇದನ್ನು ಉಪಯೋಗ ಮಾಡೋದ್ರಿಂದ ತಮ್ಮ ಖರ್ಚು ವೆಚ್ಚವನ್ನು ಕಡಿಮೆ ಆಗ್ತದೆ ಅಂತ ಹೇಳ್ತಕ್ಕ ಬಯಸ್ತಿದ್ವಿ. ಆದಷ್ಟು ಈ ಯಾರ್ಯಾರು ವಿಡಿಯೋ ನೋಡ್ತೀರಿ ಆದಷ್ಟು ರೈತರಾದವರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿ. ಧನ್ಯವಾದಗಳು.